ಏತಕ್ಕಾಗಿ ಹೋರಾಟ? ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ವ್ಯವಸ್ಥೆ ಇದೆ, ಯಾರು ಅನಿವಾರ್ಯವೋ ಅವರು ಮಾತ್ರ ಅದನ್ನ ಬಳಸಬೇಕಾಗಿ ವಿನಂತಿ. ಅನಿವಾರ್ಯತೆ ಇದ್ದವರು ಮಾತ್ರ ಕುರ್ಚಿಯ ವ್ಯವಸ್ಥೆಯನ್ನ ಬಳಸಬೇಕಾಗಿ ವಿನಂತಿ. ದಯಮಾಡಿ ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಸಂಸ್ಕೃತಿಯನ್ನ, ಭಾರತೀಯ ವಿಚಾರಧಾರೆಯನ್ನ ನೆನೆಯೂರಿಸಬೇಕು. ಅವ್ರನ್ನೆಲ್ಲ ಭಾರತೀಯ ಪಡ್ತಾ ಇರ್ತಕ್ಕಂಥ ದೇಶವನ್ನ ಬಿಟ್ಟು, ರಕ್ತ ಸಂಬಂಧಿಗಳನ್ನ ಬಿಟ್ಟು, ಒಡನಾಡಿಗಳನ್ನ ಬಿಟ್ಟು ಭಾರತೀಯ ಸಂಸ್ಕೃತಿಯನ್ನ, ಭಾರತೀಯ ವಿಚಾರಧಾರೆಯನ್ನ ವಿರೋಧಿಯ ನೆಲದಲ್ಲಿ ನೆನೆಯೂರಿಸಬೇಕು. ಅವ್ರನ್ನೆಲ್ಲ ಭಾರತೀಯತೆಯೆಡೆಗೆ ತರಬೇಕು ಅಂತೇಳಿ ಶ್ರಮ ಪಡ್ತಾ ಇರ್ತಕ್ಕಂಥ, ತನ್ನ ಇಡೀ ಜೀವನವನ್ನ ಸನ್ಯಾಸ ಧರ್ಮಕ್ಕೆ ಒಪ್ಪಿಸ್ಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಚಿನ್ಮಯ ಕೃಷ್ಣದಾಸ್ ಪ್ರಭು ಅವರ ದೌರ್ಜನ್ಯ ವಿರುದ್ಧ ನಾವು ಪ್ರತಿಭಟಿಸಬೇಕು ಅಂತ ಹೇಳಿ ಸೇರಿರ್ತಕ್ಕಂಥ ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಪರಮ ಪೂಜ್ಯರು ಶ್ರೀ ಶ್ರೀ ಷಷ್ಠಲ ಬ್ರಹ್ಮೆ ಜಡೆಮಠದ ಮಹಾಸ್ವಾಮಿಗಳು, ಅಮರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವತ್ತಿನ ವೇದಿಕೆಯಲ್ಲಿದ್ದಾರೆ. ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು. ಭಾರತ್ ಮಾತಾ ಕಿ. ಬಾಂಗ್ಲಾದೇಶದ ಹಿಂದೂಗಳ ಒಂದು ಪ್ರತಿಭಟನೆ ಏನೇ ಅನ್ಯಾಯ ಆಗ್ತಾ ಇದೆ, ಅಲ್ಪಸಂಖ್ಯಾತರಿಗೆ ದೌರ್ಜನ್ಯ ಆಗ್ತಾ ಇದೆ, ದೇವಸ್ಥಾನಗಳೆಲ್ಲ ಒಂದು ಧ್ವಂಸ ಮಾಡ್ತಾ ಇದ್ದಾರೆ. ಚಿನ್ಮಯಿ ಕೃಷ್ಣದಾಸ್ ಪ್ರಭು ಅವರನ್ನ ಬಂಧನ ಮಾಡಿದ್ದಾರೆ. ಅವ್ರ ಮೇಲೆ ಒಂದು ರಾಷ್ಟ್ರ ದ್ರೋಹ ಮಾಡಿರ್ತಕ್ಕಂಥ ಒಂದು ಕೇಸನ್ನ ಹಾಕಿದ್ದಾರೆ. ಅವರು ನಿಜವಾಗ್ಲೂ ನೋಡ್ತಾ ಇದ್ರೆ ನಮ್ಗೆ ಮನಸ್ಸು ಒಂದು ಕರುಳು ಕಿತ್ತು ಬರುತ್ತೆ. ಅವ್ರು ಹೋಗುವಾಗ ಎಲ್ರಿಗೂ ಕೂಡ ಒಂದು ಸೂಚನೆ ಕೊಟ್ಟಿದ್ದಾರೆ. ಅವ್ರ ಕಣ್ಣಲ್ಲಿ ತುಂಬಿರತಕ್ಕಂತ ಒಂದು ಆತಂಕ ಏನು ಅನ್ನೋದು ಪ್ರತಿಯೊಬ್ಬ ಹಿಂದೂಗಳು ನೋಡಿದವಾಗ ಅರ್ಥ ಆಗತ್ತೆ. ಯಾಕಂದ್ರೆ ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟಾಗಿರ್ಬೇಕು ಅನ್ನೋ ಸಂದೇಶವನ್ನು ಕೊಡ್ತಾ ಹೋಗಿದ್ದಾರೆ. ಬರೀ ಕೇವಲ ಒಂದು ಬಾಂಗ್ಲಾದೇಶ ಧ್ವಜಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಕೇಸರಿ ಧ್ವಜ ಹಾರಿಸಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರಿಗೆ ದೇಶದ್ರೋಹದ ಒಂದು ಕೇಸನ್ನ ದಾಖಲು ಮಾಡ್ತಾರೆ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಮ್ಮ ಭಾರತದಲ್ಲೂ ಕೂಡ ಅಲ್ಪಸಂಖ್ಯಾತರು ಇದ್ದಾರೆ. ಈಗ ಅವ್ರು ಹೇಗೆ ರಾಜಾರೋಷವಾಗಿ ಅವರ ಹಬ್ಬಗಳನ್ನ, ಅವರ ಹರಿದಿನಗಳನ್ನ, ಅವರ ಆಚಾರ ವಿಚಾರಗಳನ್ನ ಹೇಗೆ ಅವರು ಪ್ರತಿಯೊಂದನ್ನು ನಡ್ಸ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಎಷ್ಟು ಸ್ವತಂತ್ರ ಇದೆ, ಆ ರೀತಿ ಬಾಂಗ್ಲಾದೇಶದ ಹಿಂದೂಗಳಲ್ಲಿ ಯಾಕಿಲ್ಲ? ಅಲ್ಪಸಂಖ್ಯಾತರು ಬರೀ 1 ಕೋಟಿಗಿಂತ ಕಡಿಮೆ ಹಿಂದೂಗಳು ಅಲ್ಲಿದ್ದಾರೆ. ಅಲ್ಲಿ 26
10% ಇರ್ತಕ್ಕಂಥ ಹಿಂದೂಗಳು ಕೇವಲ 8%ಗೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಉಗ್ರವಾದ ಹೋರಾಟಗಳು ನಡೀತಾ ಇದೆ. ನಡೀಲೇಬೇಕಾದಂತ ಒಂದು ಸಂದರ್ಭಗಳು ಖಂಡಿತ ಬರುತ್ತೆ. ಇವತ್ತು ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ರು ಪರಿವಾರದ ಪ್ರಮುಖರು. ಹಾಗಾಗಿ ಎಲ್ಲ ಪರಿವಾರದ ಕೆಳಗಡೆ ಬರ್ತಕ್ಕಂಥ ಎಲ್ಲ ಸಂಘಟನೆಗಳು, ಪಕ್ಷ ಎಲ್ಲದೂ ಕೂಡ ಒಗ್ಗಟ್ಟಾಗಿ ಒಂದು ಬೃಹತ್ ಮಟ್ಟದ ಪ್ರತಿಭಟನೆ ಇವತ್ತು ಸಾಗರದಲ್ಲಿ ನಡೆದಿದೆ. ಬಂದಿರತಕ್ಕಂಥ ಎಲ್ಲ ಸಮಾಜ ಬಾಂಧವರಿಗೂ ಹಾಗೆ ಎಲ್ಲ ವರ್ತಕರ ಸಂಘದವರಿಗೂ ಆ ಹಿಂದೂ ಸಮಾಜಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ತೆ. ಆತ್ಮೀಯರೇ, ಇವತ್ತು ಸಾಂಕೇತಿಕವಾಗಿ ಹಿಂದೂ ಜನಜಾಗೃತಿ ಸಮಿತಿಯಿಂದ ಎಲ್ಲ ಸಂಘದ ವಿವಿಧ ಸಂಘಟನೆಗಳು ಸೇರಿ ಬಾಂಗ್ಲಾದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲೆ, ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಹಿಂದೂ ಜನಜಾಗೃತಿ ಸಮಿತಿ ಸಾಗರದಿಂದ ಬೃಹತ್ ಹೋರಾಟವನ್ನ ಸಾಂಕೇತಿಕವಾಗಿ ಮಾಡಿದ್ದೇವೆ. ಎಸಿ ಅವರಿಗೆ ಪರಮ ಪೂಜ್ಯ ಸ್ವಾಮೀಜಿಗಳಿಂದ ಮನವಿಯನ್ನು ಸಲ್ಲಿಸಿದ್ದೇವೆ. ಅಲ್ಲಿಯ ಹಿಂದೂಗಳಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗಬೇಕು. ಅಲ್ಲಿ ಬಂಧಿಸುವಂತ ಸ್ವಾಮೀಜಿಗಳನ್ನು ತಕ್ಷಣವೇ ಬಿಡಬೇಕು. ಸ್ವಾಭಿಮಾನದಿಂದ ಬಾಂಗ್ಲಾದೇಶದಲ್ಲಿ ಜಗತ್ತಿನ ಹಿಂದೂಗಳು ಬದುಕಾಗಬೇಕು. ಅಲ್ಲಿಯವರೆಗೂ ಈ ಹೋರಾಟ ನಿಲ್ಲೋದಿಲ್ಲ. ಮುಂದಿನ ತಕ್ಷಣವೇ ಸರ್ಕಾರ ಎಚ್ಚೆತ್ತು ಅಲ್ಲಿ ಶಾಂತಿಯನ್ನು ಕಾಪಾಡೋದಕ್ಕೆ ಏನ್ ಬೇಕೋ ಅದನ್ನ ಮಾಡಬೇಕು. ಇಲ್ಲದೆ ಹೋದ ಹಿಂದೂಗಳು ಮತ್ತೆ ಉಗ್ರ ಹೋರಾಟವನ್ನು ಮಾಡ್ತಾರೆ ಅಂತ ಎಚ್ಚರಿಸ್ತಾ ತಕ್ಷಣವೇ ಅಲ್ಲಿರ್ತಕ್ಕಂಥ ಸ್ವಾಮೀಜಿ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸ್ತಾ ಈ ಆಗ್ರಹ ಮಾಡ್ತಾ ಇದ್ದೇವೆ. ಸಾಗರದಲ್ಲಿ ಇವತ್ತು ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಇಡೀ ಸಾಗರದ ಸಂಘಟನೆಗಳು, ಹಿಂದೂ ಪರ ಸಂಘಟನೆಗಳು, ಸಂಘ ಪರಿವಾರ, ಪಕ್ಷ ಎಲ್ಲ ಸೇರಿ ಇವತ್ತು ಅಭೂತಪೂರ್ವ ಒಂದು ಪ್ರತಿಭಟನೆ ಮಾಡಿದ್ದೀವಿ. ಈ ಪ್ರತಿಭಟನೆಯಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನ್ ಬಾಂಗ್ಲಾದೇಶದ ಇಲ್ಲಿ ನಮ್ಮ ಹಿಂದೂಗಳನ್ನ ಹತ್ಯೆ ಆಗ್ತಾ ಇದೆ ಅದನ್ನ ತೀವ್ರವಾಗಿ ನಾವು ಖಂಡಿಸ್ತಾ ಇದೀವಿ. ಬಾಂಗ್ಲಾದೇಶದ ಮುಸಲ್ಮಾನರು ಸಹ ಕರ್ನಾಟಕದಲ್ಲಿ ತುಂಬಾ ಸಂಖ್ಯೆಯಲ್ಲಿ ಇದ್ದಾರೆ. ಇದೇ ರೀತಿ ಏನಾದ್ರು ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಹತ್ಯೆ ಆಗ್ತಾ ಇದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ಕೆಲವು ಘಟನೆಗಳು ನಡೆಯುತ್ತೆ ಅಂತ ಹೇಳಿ ಇದಕ್ಕೆ ಎಚ್ಚರಿಕೆ ಗಂಟೆಯನ್ನು ಸಹ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪರವಾಗಿ ನಾವು ಕೊಡ್ತಾ ಇದ್ದೇನೆ.